ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ನಾರಾಯಣಸ್ವಾಮಿ, ವೀಕ್ಷಕರ ನ್ಯೂಸಿಂದ. ವೀಕ್ಷಕರೇ, ಇವತ್ತು ದಿನ ಬೆಳಿಗ್ಗಾದರೆ ಇವ್ರದ್ದು ದೊಡ್ಡ ರಾಧ ಅಂತ ಕುತ್ಕೊಂಡ್ಬಿಟ್ಟಿದೆ. ಇವರು ನಾವು ತೆಗಳೋದು, ಅವರು ನೀರು ತೆಗಳೋದು, ಹೊಗಳದಂತೂ ಇಲ್ಲ ಇವ್ರ ಹತ್ರ. ಅವನು ಅಲ್ಲಾಸಿ ಮಾಡೋದು, ಇವನು ಇಲ್ಲಾಸಿ ಮಾಡೋದು ಅಂಥೇಳಿ ಈ ಮೂರು ಪಕ್ಷದವ್ರಿಗೆ ಯಾವ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತೇಳಿ ಕರ್ನಾಟಕದ ಜನತೆ ತೀರ್ಮಾನ ಮಾಡಬೇಕಾಗಿದೆ. ನಿಜಕ್ಕೂ ಇವರು ಜನಪರ ಕಾಳಜಿ ಉಳ್ಳವರ? ಇವ್ರಿಗೆ ಯಾರಿಗಾದ್ರೂ ಮೂರು ಪಕ್ಷದಲ್ಲಿ ಯಾರಾದರೂ ಒಬ್ಬರಿಗೆ ಜನಪರವಾಗಿ ಕಾಳಜಿ ಇದೆಯಾ? ಮಳೆ ಬರ್ತಾ ಇದೆ, ಜನ ನಿರ್ಗತಿಕರಾಗ್ತಕ್ಕಂಥ ಸ್ಥಿತಿ ತಂದೊಡ್ಡಿದೆ ಮಳೆ. ಅವ್ರ ಸ್ಥಿತಿಗತಿ ಏನು, ಅವ್ರ ಕಷ್ಟ ಸುಖ ಏನು ಅಂತ ಕೇಳ್ತಕ್ಕಂಥ ಗೋಜಿಗೆ ಇವ್ರು ಹೋಗಂಗಿಲ್ಲ. ಇವರು ಅಲ್ಲಿ ಹಗರಣ ಆಗಿದೆ, ಇಲ್ಲಿ ಹಗರಣ ಆಗಿದೆ. ಈ ಮೂರು ಪಕ್ಷದವರು ಯಾರು ಸಾಚ ಇದ್ದಾರೆ ಅಂತೇಳಿ ಅವರು ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಅವರ ಆಸ್ತಿಯನ್ನು ಲೆಕ್ಕ ಕೊಡಲಿ. ನಮ್ಮ ಕರ್ನಾಟಕದ ಜನತೆ ಮುಂದೆ ಅವ್ರ ಲೆಕ್ಕನ ಒಪ್ಪಿಸ್ಲಿ. ನಾನು ಅಪ್ಪಟ ಬಂಗಾರ ಅಂತೇಳಿ ನಾನು ಇದುವರೆಗೂ ಎಲ್ಲಿ ಯಾವುದೇ ಆಸ್ತಿಯನ್ನು ದುರುಪಯೋಗ ಮಾಡಿಕೊಂಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ ಅಂಥೇಳಿ. ಅದನ್ನು ಬಿಟ್ಬಿಟ್ಟು ದಿನ ಬೆಳಗ್ಗೆ ಆದರೆ ನಾವು ಜಾತ ಹೋಗ್ತೀವಿ, ನಾವು ಜಾತ ಹೋಗ್ತೀವಿ, ನಾವು ಜಾತ ಹೋಗ್ತೀವಿ, ನಾವು ಜಾತ ನೀವು ಜಾತ ಹೋದ್ರೆ ಏನು ಸಿಗುತ್ತೆ ನಿಮಗೆ? ನೀವು ಜಾತ ಹೋಗ್ತಿರಲ್ಲ, ಹಾಗೇನೆ ಹಳ್ಳಿಗಳೊಳಗಡೆ ಸ್ವಲ್ಪ ಹೋಗಿ ಕಣ್ಬಿಟ್ಟು ನೋಡಿ ಹಳ್ಳಿಗಳು ಯಾವ ಸ್ಥಿತಿಯಲ್ಲಿ ಇದ್ದಾವೆ ಅಂತೇಳಿ. ನೀವು ಮೂರು ಪಕ್ಷದವರು ಕೂಡ ಅಧಿಕಾರನೂ ಮಾಡಿದ್ದೀರಾ, ಜೈಲು ವಾಸನೂ ಕೂಡ ಅನುಭವಿಸಿದ್ದೀರ. ಯಾವ ವಿಚಾರದಲ್ಲಿ ಅಂತೇಳಿ ನೀವೇ ಕುತ್ಕೊಂಡು ಯೋಚನೆ ಮಾಡಿರಿ. ಅದನ್ನು ಬಿಟ್ಟುಬಿಟ್ಟು ಅವ್ರನ್ನ ಇವರು ನಿಮ್ಮನ್ನವರು ಬರೀ ದಿನ ಬೆಳಿಗ್ಗೆ ಅದು ಏಕವಚನದಲ್ಲಿ ಮಾತಾಡೋ ಮಟ್ಟಕ್ಕೆ ಬಂದಿದ್ದೀರಾ ಅಂದರೆ ನಿಮಗೆ ರಾಜಕೀಯದಲ್ಲಿ ಯಾವ ಸ್ಥಾನಮಾನಕ್ಕೆ ನೀವು ಹೋಗಿದ್ದೀರಾ ಅಂತೇಳಿ. ನಿಮಗೆ ನಿಮ್ಮ ಅಧಿಕಾರನೇ ಮುಖ್ಯ ಆಗಿದೆ. ಜನಗಳಿಗೆ ಏನು ಕುಂದುಕೊರತೆ ಇದೆ, ಈ ಮಳೆಯಿಂದ ರೈತರಿಗೆ ಏನು ಕಷ್ಟ ಬಂದೊದಗಿದೆ, ಅವನ ಬೆಳೆ ಯಾವ ಮಟ್ಟಕ್ಕೆ ಹೋಗಿದೆ, ಅದ್ರ ಬಗ್ಗೆ ನಿಮಗೆ ಯಾವ ಯೋಚನೆ ಇಲ್ಲ. ಅಲ್ಲಿ ಹೋಗಿ ನೋಡ್ತಾನೋ ಇಲ್ಲ ನೀವು. ಅದನ್ನು ಬಿಟ್ಟುಬಿಟ್ಟು ಅವರು ಆ ಸೈಟ್ ಹಗರಣ ಮಾಡಿದ್ರು, ಇವರು ಈ ಸೈಟ್ ಹಗರಣ ಮಾಡಿದರು. ಪ್ರತಿಯೊಬ್ಬರ ಆಸ್ತಿಯನ್ನು ಒಬ್ಬ MLA ಎಂದು ಹಿಡಿದು ನೀವು ರಾಜಕೀಯಕ್ಕೆ ಬರಬೇಕಾದ್ರೆ, ನೀವು ಚುನಾವಣೆಗೆ ನಿಲ್ಲಬೇಕಾದ್ರೆ ಸರ್ಕಾರಕ್ಕೆ ನಿಮ್ಮ ಆಸ್ತಿ ಲೆಕ್ಕ ಏನು ಕೊಟ್ಟಿದ್ರಿ, ಇವತ್ತು ನಿಮ್ಮ ಆಸ್ತಿ ಅಷ್ಟೇ ಇದೆಯಾ? ಲೆಕ್ಕ ಕೊಟ್ಟಿರತಕ್ಕದ್ದಕ್ಕೆ ಅಷ್ಟೇ ಇದೆಯೋ, ದ್ವಿಗುಣ ಆಗಿದೆಯೋ? ಮತ್ತು ದ್ವಿಗುಣ ಆದರೆ ಅದು ಹೆಂಗಾಯ್ತು ದ್ವಿಗುಣ? ಅದನ್ನು ನೀವು ಕರ್ನಾಟಕದ ಜನತೆಗೆ ನೀವು ಲೆಕ್ಕ ಕೊಡಬೇಕು. ಮೊಟ್ಟ ಮೊದಲು ಅವ್ರು ತಾನೇ ನಿಮಗೆ ಓಟ್ ಹಾಕಿ ಹಟ್ಟಿಗೆ ಏರ್ಸೋದು. ನಿಮ್ಮ ನಟ್ಟಕ್ಕೆ ಹೋದ್ಮೇಲೆ ಕೆಳಗಿರೋರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈ ನಾಡಿನ ಜನತೆ ಏನು ಈ ಕರ್ನಾಟಕ ಉದ್ಧಾರ ಆಗಿದೆ ಅದನ್ನು ಮೊದಲು ಜನಕ್ಕೆ ಹೇಳಿ. ಸುವರ್ಣ ಕರ್ನಾಟಕ ಅಂತೀರ, ಕಲ್ಯಾಣ ಕರ್ನಾಟಕ ಅಂತೀರ, ಎಲ್ಲಾಗಿದೆ ಇದು? ದಿನ ಬೆಳಗ್ಗೆ ಆದರೆ ಬೆಲೆಗಳ ಏರಿಕೆ, ಅದು ಬಿಟ್ಟರೆ ನಿಮ್ಮ ಸಾಧನೆ ಏನಿದೆ? ನೀವು ಈಗ ಏನು ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾ ಇದ್ದೀರಾ, ಖಂಡಿತ ಅದನ್ನು ನಿಲ್ಲಿಸಿದರೆ ಯಾರು ನಿಮ್ಮ ಮೇಲೆ ಗಲಾಟೆ ಮಾಡೋದಿಲ್ಲ. ಈಗ ಏನು ನೀವು ವಿದ್ಯುತ್ ಶಕ್ತಿ ಬಿಲ್ಲು ಪುಕ್ಷಟೆ ಮಾಡಿದ್ದೀರಾ, ಅದನ್ನು ಯಾರಿಗೂ ಬೇಕಿಲ್ಲ. ಬೇಕಾದರೆ ನೀವು ಅರ್ಧ ಕಟ್ರಿ ಅಂತ ಹೇಳಿ, ಬೇಕಾದರೆ ನಿಮ್ಮ ಸರ್ಕಾರಕ್ಕೆ ಸ್ವಲ್ಪ ದುಡ್ಡು ಬರ್ತದೆ. ಪುಕ್ಷಟೆ ಬಸ್ ಮಾಡಿದ್ರಿ. ಏನು ಇರತಕ್ಕಂಥ ಕೋಟ್ಯಾಧಿಪತಿಗಳು ಅಧಿಕಾರಿಗಳು ಕೂಡ ಮಹಿಳೆಯರು ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ.
ನುಕ್ಸಾನ್ ಆಗ್ತಿರೋದು ಯಾರಿಗೆ? ಜನಗಳಿಗೇನೆ. ಅಲ್ಲಿ ಒಂದರಲ್ಲಿ ಬಿಡ್ತೀರಾ, ಇಲ್ಲಿ ಒಂದರಲ್ಲಿ ತೊಗೊತೀರಾ. ಈ ಬಟ್ಟೆ ಅಂಗಡಿಯಲ್ಲಿ ಸೀರೆಯಲ್ಲಿ 2 ರೂಪಾಯಿ ಕಮ್ಮಿ ಮಾಡಿದರೆ ಜಾಕೆಟ್ ಪೀಸಲ್ಲಿ 4 ರೂಪಾಯಿ ಜಾಸ್ತಿ ತೊಗೊತೇನೆ ಅಂತ ಒಂದು ಗಾದೆ ಮಾತಿದೆ. ಆ ರೀತಿ ಇದೆ. ನೀವು ಏನು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿರೋದೇನಿಲ್ವಲ್ಲ, ಬೆಲೆ ಏರಿಕೆ ಮಾಡೋದು, ಅದಕ್ಕೆ ಸರಿದೂಗಿಸೋದು. ಇದು ನಿಮಗೆ ಮಾಡಲಿಕ್ಕೆ ಜನ ಏನಾದರೂ ಕೇಳಿದ್ರ? ನೀವು ಅಧಿಕಾರ ಹಿಡಿಯೋ ಒಂದು ದುರಾಸೆಯಿಂದ ಈ 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ರಿ. 5 ಗ್ಯಾರಂಟಿಗಳು ಸಮರ್ಪಕವಾಗಿ ಜಾರಿಯಲ್ಲಿ ಇಲ್ಲ. ಇವತ್ತು ತಾಲೂಕು ಆಫೀಸ್ ಕೊಡ್ದಾಗ ಇಡೀ ಶಾಪ ಆಗ್ತಿದ್ದಾರೆ. ನನ್ನ ಅಕೌಂಟಿಗೆ ದುಡ್ಡು ಬೀಳ್ತಿಲ್ಲ, ನನ್ನ ಅಕೌಂಟ್ ದುಡ್ಡು ಬೀಳ್ತಿಲ್ಲ. ಈ ಶಾಪ ಜನಗಳಿಂದ ಪಡಿತಕ್ಕಂಥ, ಹೆಣ್ಮಕ್ಳಿಂದ ಪಡಿತಕ್ಕಂಥ ಕೆಲಸ ನೀವು ಯಾಕೆ ಮಾಡ್ಕೋಬೇಕಾಗಿತ್ತು? ಈಗಲೂ ಕಾಲ ಮಿಂಚಿಲ್ಲ. ನೀವು ದಯವಿಟ್ಟು ಈ 2,000 ನಿಲ್ಲಿಸ್ಬಿಟ್ಟು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ರಿ. ನೀವು ಹೋಗಿ ಹಳ್ಳಿಗಳನ್ನು ನೋಡಿ. ಬಯಲು ಮುಕ್ತ ಕರ್ನಾಟಕ, ಗುಡಿಸಲು ಮುಕ್ತ ಕರ್ನಾಟಕ ಅಂತ ಏನು ನೀವು 3 ಪಕ್ಷದಲ್ಲೂ ಬಡಾಯಿ ಕೊಚ್ಕೊಳ್ತೀರಲ್ಲ, ಈಗಲೂ ಸಹ ಗುಡಿಸಿನಲ್ಲಿದ್ದಾರೆ, ವಾಸ ಮಾಡ್ತಿದ್ದಾರೆ. ಅಂತರ್ಸ್ಥಿತಿ ಏನಾಗಬೇಕು? ದಯವಿಟ್ಟು ನೀವು 3 ಪಕ್ಷ ಇದೇ ಜಾಥಾನ ಮೈಸೂರು ತನಕ ಜಾಥಾ ಮಾಡ್ತಿದ್ದೀರಲ್ಲ, ಮೈಸೂರಿನ ಅಕ್ಕಪಕ್ಕದ ಗ್ರಾಮಗಳಿಗೆ ಹೋಗ್ಬಿಟ್ಟು ಖುದ್ದ ಆ ಹಳ್ಳಿಯ ಜನರ ಕಷ್ಟ ಹೇಗಿದೆ, ಅವರು ಯಾವ ರೀತಿಯಲ್ಲಿ ಜೀವನ ಮಾಡ್ತಾರೆ ಅನ್ನೋದನ್ನು ಸಹ ಗಮನಿಸಿ. 3 ಪಕ್ಷದವರು ಅಲ್ಲಿ ತೋರಿಸಿ ನಿಮ್ಮ ಜನಪರ ಕಾಳಜಿನ. ಅದು ಬಿಟ್ಟು ಐಷಾರಾಮ್ಯ ತಿಂಡಿ ಊಟ ಮಾಡ್ಕೊಂಡ್ಬಿಟ್ಟು ಜಾಥಾ ಹೋಗೋದಲ್ಲ. ಈ ಜಾಥಾ ಇದನ್ನೆಲ್ಲ ಬಿಟ್ಬಿಡಿ. ಮೊದಲು ಜನಪರ ಕೆಲಸದ ಕಡೆ ಗಮನ ಹರಿಸಿ. ಜನ ಏನು ನಿಮ್ಮನ್ನು ಜಾಥಾ ಹೋದ ತಕ್ಷಣನೇ ಮೆಚ್ಚಿ ನಿಮಗೆ ಪಾರಿತೋಷಿಕ ಕೊಡೋದಿಲ್ಲ. ಪ್ರತಿಯೊಬ್ಬರು ಗೊತ್ತು, ಎಲ್ಲ ನಾಟಕ ಮಾಡ್ತಾರೆ ಅಂತ ಅಲ್ಲೇ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇವ್ರ ಮೇಲೆ ಅವರು ಇದೇ ನೋಡ್ರಿ 5 ವರ್ಷದ ತನಕ ಅಂತೇಳಿ. 5 ವರ್ಷದಲ್ಲಿ ನಿಮಗೆ ಜನ ಕೊಡ್ತಿರೋದಕ್ಕಂಥ ಮತವನ್ನು ತಗೊಂಡಿರೋ 5 ವರ್ಷದಲ್ಲಿ ಅವರಿಗೆ ಆ ಮತಕ್ಕೆ ಋಣ ತೀರಿಸಿ. ಕರ್ನಾಟಕ ಜನನ ಬೇಕಾದಷ್ಟಿದೆ ಜನಪರ ಕೆಲಸ ಮಾಡಬೇಕಾಗಿರೋದು. ಒಂದು ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಮನೆಗಳಾಗಿರ್ಬೋದು. ಈಗಂತೂ ಕೆಲವು ಹಳೆ ಮನೆಗಳು ಬಿದ್ದೆ ಹೋಗಿರ್ತವೆ. ಅಂಥವ್ರ ಕಡೆಗೆ ಗಮನ ಹರಿಸಿ ಸೌಲಭ್ಯನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ 3 ಪಕ್ಷಗಳು ಗಮನ ಹರಿಸಿ. ಇಲ್ಲ ಕರ್ನಾಟಕದ ಜನಗಳ ಶಾಪಕ್ಕೆ ಗುರಿಯಾಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಕಳಿಸ್ಕೊಡಿ. ನಮಸ್ಕಾರ.